ಇದ್ರಿ ರಾಜಕೀಯವಾಗಿ ಏನು ಚರ್ಚೆಗಳಾಗ್ಲಿಲ್ವಾ ಅಂತ? ರಾಜಕೀಯ ಏನಾಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು, ಆ ವಿಚಾರ ಚರ್ಚೆ ಮಾಡಿದ್ವಿ. ಎಲ್ಲ MLA-ಗಳು ಅವರ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ನಾನು ಫಸ್ಟ್ ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋರು ತಾಲೂಕ್ ಲೆವೆಲ್ ಅಲ್ಲಿ ಮೆಂಬರ್ಗಳು, ಇನ್ನು ಉಳ್ಕೊಂಡಿದ್ದಂತ ಚೇರ್ಮನ್ಗಳು ಕೆಲವರು ಮಾತು ಕೊಟ್ಟಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಅಂತವೆಲ್ಲ ಫಿಲ್ಅಪ್ ಮಾಡ್ಬೇಕು ಅಂತ ಮಾತುಕತೆ ಫೈನಲೈಸ್ ಸ್ಟೇಜ್ ಬಂದಿದೆ. ಆ ಪ್ರಪೋಸಲ್ಸ್ ನ ಡೆಲ್ಲಿಲಿ ತಿರ್ಗಾ ಹೈಕಮಾಂಡ್ಗೆ ಇನ್ನೊಂದು ಕಳಿಸ್ಬಿಟ್ಟು ಕ್ಲಿಯರ್ ಮಾಡ್ತಾರೆ. ಸಿಎಂ ಅವರು ಹೇಳ್ತಾರೆ 5 ವರ್ಷಗಳ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ. ಪಾರ್ಟಿಯವರು ಏನ್ ಹೇಳಿದಾರೋ ಅನ್ನೋದನ್ನ ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ನಾನು ಟಿವಿ ನೋಡಿದೆ, ನನಗೆ ಸ್ವಲ್ಪ ಬಿಸಿ ಇದೆ. ಈ ಲಿಸ್ಟ್ ಎಲ್ಲ ಸುಮಾರು ಒಂದು 7,000 ಅರ್ಜಿ ಇತ್ತು. 7,000 ಅರ್ಜಿಗೆ 350 ಅರ್ಜಿ ತರಬೇಕಾಯ್ತು. ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಸ್ವಲ್ಪ ಬಿಸಿ ಅದು ನೋಡಿದೆ ನಾನು. ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ TV9 ಯಾವುದೋ ಒಂದು ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಅವ್ರು ಏನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್ ಮುಂದಿನ ಸಹ ನಮ್ಮ ನಾಯಕತ್ವದಲ್ಲಿ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ತಿರ್ಗ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮ್ಗೂ ಸೂಕ್ತ ಅಲ್ಲ. ಅಲ್ಲ ಸರ್, ಈಗ ಪವರ್ ಶೇರಿಂಗ್ ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿನ ಸರ್? ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ ಮೊನ್ನೆ ಹೇಳಿ. ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟೇ ಯಾಕೆ ನಾವು ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮ್ಗೆ ಇಲ್ಲ. ಗಾಬರಿ ಅಲ್ಲ, DK ಅವರು ಸಿಎಂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಕೂಗಿದೆ ಸರ್. ಬಿಡಿ, ನಿಮ್ಮದು ಎಷ್ಟೋ ಜನ ನಿಮ್ಗೂ ಏನೋ ಆಸೆ ಇರ್ತದೆ. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗುದಿಲ್ಲ. ಕಾಮೆಂಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾ ಇದಾರೆ, ಅವರೇ ಪ್ರಶ್ನೆ ಕೊಡ್ತಾ ಇದಾರೆ. ನೀವು ಪ್ರಶ್ನೆ ಆಗ್ತಾ ಇದೀರಿ, ಅವರೇ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ನಾನು ಯಾವ ಉದ್ದಕ್ಕೂ ಉತ್ತರ ಕೊಡುದಿಲ್ಲ. ಅಲ್ಲ ಸರ್, ಅಂದ್ರೆ ಇನ್ನೊಂದು ಮಾತಾಡಿದೆ ಸರ್, ಪವರ್ ಶೇರಿಂಗ್ ಬಗ್ಗೆ ಯಾವುದೇ